ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಬಾರಿಯ ಹಾಲ್ ಆಫ್ ಫೇಮ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ ನಮ್ಮ ಟ್ರಿಪಲ್ ಎಚ್ ಹಾಗೆ ಮಿಚೆಲ್ ಮೆಕೋಲ್ ಅವರು ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ಅಫಿಷಿಯಲ್ ಆಗಿ ಇಂಡೆಕ್ಟ್ ಆಗಿದ್ದಾರೆ. ಇವರಿಬ್ಬರೇ ಇಂಡೆಕ್ಟ್ ಆಗಿರೋದು, ಇನ್ನು ಯಾರ ನೇಮ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಂಡ್ ಈಗ ಗೈಸ್, ರೆಸಲ್ ವುಡ್ಸ್ ಅವರ ಪ್ರಕಾರ ನ್ಯಾಚುರಲ್ ಡಿಸಾಸ್ಟರ್ ಅನ್ನೋ ಒಂದು ಟ್ಯಾಗ್ ಟೀಮು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಇವರು ಓಲ್ಡ್ ಟ್ಯಾಗ್ ಟೀಮು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ರು ಆ ಕಾಲದಲ್ಲಿ. ಅಂಡ್ ಈಗ ಡಬ್ಲ್ಯೂ ಅವರು ಇವ್ರನ್ನು ಕೂಡ ಆಡ್ ಮಾಡ್ತಾರಂತೆ ಹಾಲ್ ಆಫ್ ಫೇಮ್ ಗೆ. ಗೊತ್ತಿಲ್ಲ ಈ ಬಾರಿಯ ಹಾಲ್ ಆಫ್ ಫೇಮ್ ಬಗ್ಗೆ ಡಬ್ಲ್ಯೂ ಅವರು ಯಾವ ರೀತಿ ಥಿಂಕ್ ಮಾಡ್ತಾ ಇದಾರೆ ಅಂತ, ಯಾಕಂದ್ರೆ ಹಾಲ್ ಆಫ್ ಫೇಮ್ ಡೇಟ್ ನು ಕೂಡ ಅನೌನ್ಸ್ ಮಾಡಿಲ್ಲ. ಅಂಡ್ ಇನ್ನು ಕೇವಲ ಇಬ್ಬರನ್ನ ಕನ್ಫರ್ಮ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ನಮ್ಮ ಟ್ರಿಪಲ್ ಎಚ್ ಅವರು ರಸಲ್ ಮೇನಿಯಾ ಬುಕ್ ಮಾಡ್ತಾ ಹಾಲ್ ಆಫ್ ಫೇಮ್ ನೇ ಮರ್ತ್ ಬಿಟ್ರ ಅನ್ನೋ ಒಂದು ಡೌಟ್ ಬರ್ತಾ ಇದೆ. ಏನೇ ಆಗ್ಲಿ, ಇನ್ನೇನು ಟೈಮ್ ಕಮ್ಮಿ ಇರೋದ್ರಿಂದ ಆದಷ್ಟು ಬೇಗ ಹಾಲ್ ಆಫ್ ಫೇಮ್ ಗೆ ಇಂಡಕ್ಟೀಸ್ ಗಳು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ಲಿಟ್ರಲಿ ಗೈಸ್, ನಮ್ಮ ಜಾನ್ ಸಿನಾ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಹೀಲ್ ಟರ್ನ್ ಆದ್ರಲ್ಲ, ಅದು ಡಬ್ಲ್ಯೂ ಅಲ್ಲಿ ಏನೋ ಒಂದು ಹೊಸ ರೆಕಾರ್ಡ್ ಆಯ್ತು. ಬಟ್ ಈಗ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರ ನೇಮು ಸೇರ್ಕೊಂಡಿದೆ. ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಲಾಂಗೆಸ್ಟ್ ಬೇಬಿ ಫೇಸ್ ಆಗಿ ನಮ್ಮ ಜಾನ್ ಸಿನಾ ಅವರು ಸದ್ಯಕ್ಕೆ ಉಳ್ಕೊಂಡಿದ್ದಾರೆ. 21 ವರ್ಷ 3 ತಿಂಗಳು 23 ದಿನ ನಮ್ಮ ಜಾನ್ ಸಿನಾ ಅವರು ಬೇಬಿ ಫೇಸ್ ಆಗಿ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಫೈನಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಇದ್ರ ಮುಖಾಂತರ ನಮ್ಮ ಡಬ್ಲ್ಯೂ ಕಂಪನಿಯಲ್ಲಿ ಜಾನ್ ಸಿನಾ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಹೋಲ್ಡ್ ಮಾಡಿದ್ದಾರೆ. ಲಾಂಗೆಸ್ಟ್ ಬೇಬಿ ಫೇಸ್ ರನ್ ಇನ್ ಡಬ್ಲ್ಯೂ ಹಿಸ್ಟ್ರಿ ಅನ್ನೋ ಒಂದು ರೆಕಾರ್ಡ್ ನ. ಲಿಟರಲಿ ಗೈಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂಡ್ ಅಷ್ಟೇ ಶಾಕ್ ಕೂಡ ಆಗ್ತಾ ಇದೆ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಕ್ತಲ್ಲ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ತಮ್ಮ ಟಿಕ್ ಟಾಕ್ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಆ ಒಂದು ವಿಡಿಯೋಗೆ ಡಾಕ್ಟರ್ ಆಫ್ ತೊಗೊನಾಮಿಕ್ ಥೀಮ್ ಸಾಂಗ್ ನ ಪ್ಲೇ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಾನು ಆಡಿಯೋನ ಪ್ಲೇ ಮಾಡೋದಿಲ್ಲ, ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಅಂಡ್ ಈ ಒಂದು ವಿಡಿಯೋಗೆ ನಮ್ಮ ಜಾನ್ ಸಿನಾ ಅವರು ತನ್ನ ಗಿಮಿಕ್ ಆದಂತಹ ಡಾಕ್ಟರ್ ಆಫ್ ತೊಗೊನಾಮಿಕ್ ನ ಥೀಮ್ ಸಾಂಗ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಯಾರಿಗ್ ಗೊತ್ತು, ಈ ಒಂದು ಥೀಮ್ ಸಾಂಗ್ ನೇ ನಮ್ಮ ಜಾನ್ ಸಿನಾ ಅವರು ತಗೊಂಡು ಬಂದ್ರು ಬರಬಹುದು. ಬಟ್ ಐ ಥಿಂಕ್ ಈ ಒಂದು ಥೀಮ್ ಸಾಂಗು ಫ್ಯಾನ್ಸ್ ಗಳಲ್ಲಿ ಸಿಕ್ಕಾಪಟ್ಟೆ ಫೇವರೇಟ್ ಆಗಿದೆ. ಅಂಡ್ ಫ್ಯಾನ್ಸ್ ಗಳು ಈ ಒಂದು ಥೀಮ್ ಸಾಂಗ್ ಬಂದಾಗ ಸಿಕ್ಕಾಪಟ್ಟೆ ಹ್ಯಾಪಿ ಆಗೋದ್ರಿಂದ ಜಾನ್ ಸಿನಾ ಅವರ ಈ ಒಂದು ಹೊಸ ಟರ್ನಿಗೆ ಹೊಸ ಥೀಮ್ ಸಾಂಗ್ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿನ ಶೇರ್ ಮಾಡ್ಕೋತಾರೆ. ಈ ಒಂದು ಸ್ಟೋರಿಯಲ್ಲಿ ಏನಿರುತ್ತಪ್ಪ ಅಂದ್ರೆ, ಯಾರೋ ಒಬ್ಬ ರ್ಯಾಂಡಮ್ ವ್ಯಕ್ತಿ ಪ್ಯಾಟ್ ಮ್ಯಾಕಫಿ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ, ನಿನ್ನ ಮಗಳು ತೀರೋಗ್ಲಿ ಅಂತ ನಾನು ಬೇಡ್ಕೋತೀನಿ, ಆ ಮಗಳಿಗೆ ಹುಷಾರಿಲ್ದಲೆ ಆ ಮಗಳು ಆದಷ್ಟು ಬೇಗ ತೀರೋಗ್ಲಿ, ನಿನ್ನ ಫ್ಯಾಮಿಲಿ ಹಾಳಾಗ್ಲಿ ಅಂತ ನಾನು ಬೇಡ್ಕೋತೀನಿ ಅಂತ ಮೆಸೇಜಸ್ ಗಳನ್ನ ಮಾಡಿದ್ದಾನೆ. ಲಿಟ್ರಲಿ ಪ್ರಪಂಚದಲ್ಲಿ ಇಂಥ ವ್ಯಕ್ತಿಗಳು ಇದಾರ ಅಂತ ನೋಡಿನೇ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂಡ್ ಅದಕ್ಕೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಗ್ರೇಟ್ಫುಲ್ ಡೇ ಇರ್ಲಿ ಅಂತ. ಲಿಟ್ರಲಿ ಇಷ್ಟು ಕ್ರೂರ ಮನಸ್ಥಿತಿ ಇರ್ತಕ್ಕಂತಹ ವ್ಯಕ್ತಿಗಳು ಕೂಡ ಈ ಪ್ರಪಂಚದಲ್ಲಿ ಇದ್ದಾರೆ. ಒಬ್ಬ ಮಗುಗೆ ಕೆಟ್ಟದನ್ನ ಬಯಸುವಂತಹ ಮನಸ್ಥಿತಿನೂ ಕೂಡ ಇರುತ್ತಾ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ. ಅಂಡ್ ಆ ವ್ಯಕ್ತಿ ಮೇಲಂತೂ ಕೆಟ್ಟ ಕೋಪ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ಲಿಟ್ರಲಿ ಡಬ್ಲ್ಯೂ ಕಂಪನಿಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆದಾಗಿಂದ ರ್ಯಾಂಡಿ ಆರ್ಟನ್ ಅವರಿಗೆ ಅನ್ಯಾಯಗಳೇ ಸಿಗ್ತಾ ಇದೆ. ಸರ್ವೈವರ್ ಸೀರೀಸ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಶಾಕಿಂಗ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ಅದು ಮುಗಿದ್ಮೇಲೆ ಸಿಎಂ ಪಂಕ್ ಅವರು ರಿಟರ್ನ್ ಆಗಿ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನ ಓವರ್ ಶಾಡೋ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ಅಲ್ಲೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ತು. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಕ್ಕಿ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ಓವರ್ ಶಾಡೋ ಆಯ್ತು ಅಂತಾನೆ ಹೇಳ್ಬಹುದು. ಜನಗಳು ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನ ಎಂಜಾಯ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಬಿಡ್ತಾ ಇಲ್ಲ. ಅಂಡ್ ಈಗ ಫೈನಲಿ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಸ್ಮ್ಯಾಕ್ ಡೌನ್ ಶೋಗಳಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಯುರೋಪಿಯನ್ ಟೂರ್ ನ ಸ್ಮ್ಯಾಕ್ ಡೌನ್ ಶೋಗಳಿಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಬರ್ತಾ ಇದ್ದಾರೆ. ಮಾರ್ಚ್ 14, ಮಾರ್ಚ್ 21 ಹಾಗೆ ಮಾರ್ಚ್ 28ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ಬರ್ತಾ ಇದ್ದಾರೆ. ಲಿಟ್ರಲಿ ಗೈಸ್, ಈ 3 ಸ್ಮ್ಯಾಕ್ ಡೌನ್ ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸ್ಮ್ಯಾಕ್ ಡೌನ್ ಗಳಾಗಲಿದೆ. ಯಾಕಂದ್ರೆ ಜಾನ್ ಸಿನಾ, ರೋಮನ್ ರೈನ್ಸ್, ರ್ಯಾಂಡಿ ಆರ್ಟನ್ 3 ಜನನು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸಿಎಂ ಪಂಕ್, ಸೆತ್ ರೋಲಿನ್ಸ್, ಕೋಡಿ ರೋಡ್ಸ್ ಅವರು ಕೂಡ ಈ 3 ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ಬಾರ್ಸಲೋನಾ, ಬೊಲೋಗ್ನಾ ಹಾಗೆ ಲಂಡನ್ ಅಲ್ಲಿ ಆಗ್ತಿರ್ತಕ್ಕಂತಹ ಸ್ಮ್ಯಾಕ್ ಡೌನ್ ಶೋಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸ್ಮ್ಯಾಕ್ ಡೌನ್ ಶೋಗಳಾಗಲಿದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಒಂದು ಮ್ಯಾಸಿವ್ ಸ್ಟ್ರೀಕ್ ಬಗ್ಗೆ. ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಒಂದು ಮ್ಯಾಸಿವ್ ಸ್ಟ್ರೀಕ್ ಎಂಡ್ ಆಗಲಿದೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ 2 ಬಾರಿ ರಸಲ್ ಮೇನಿಯಾಗಳಲ್ಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ತಮ್ಮ ಸ್ಟ್ರೀಕ್ ನ
ಎಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸ್ಟ್ರೀಕ್ ಏನಪ್ಪಾ ಅಂದ್ರೆ ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡುವಂತಹ ಸ್ಟ್ರೀಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸ್ಸಲ್ ಮೇನಿಯಾ 31 ಇಂದ ನಮ್ಮ ರೋಮನ್ ರೈನ್ಸ್ ಅವರು ಮೈನ್ ಇವೆಂಟ್ ಸೀನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ರಸ್ಸಲ್ ಮೇನಿಯಾ 31 ನಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡಿ ಮೈನ್ ಇವೆಂಟ್ ಮಾಡ್ತಾರೆ. ರಸ್ಸಲ್ ಮೇನಿಯಾ 32 ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಟ್ರಿಪಲ್ ಎಚ್ ಅವ್ರನ್ನ ಫೇಸ್ ಮಾಡಿ ಮೈನ್ ಇವೆಂಟ್ ಮಾಡ್ತಾರೆ. ರಸ್ಸಲ್ ಮೇನಿಯಾ 33 ಅಲ್ಲಿ ರೋಮನ್ ರೈನ್ಸ್ ಅವರು ಅಂಡರ್ಟೇಕರ್ ಅವ್ರನ್ನ ಫೇಸ್ ಮಾಡಿ ಮೈನ್ ಇವೆಂಟ್ ಮಾಡ್ತಾರೆ. ರಸ್ಸಲ್ ಮೇನಿಯಾ 34 ಅಲ್ಲಿ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡಿ ಮೈನ್ ಇವೆಂಟ್ ಮಾಡ್ತಾರೆ. ಅದಾದ್ಮೇಲೆ ರಸ್ಸಲ್ ಮೇನಿಯಾ 35 ಅಲ್ಲಿ ಅವರಿಗೆ ಲುಕಿಮಿಯಾ ಆಗುತ್ತೆ. ಲುಕಿಮಿಯಾ ಇಂದ ಹೊರಗಡೆ ಬಂದ ಮೇಲೆ ಅವರು ಮೈನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತಾರೆ. ರಸ್ಸಲ್ ಮೇನಿಯಾ 36 ಅಲ್ಲಿ ಅವರು ಗೋಲ್ಡ್ಬರ್ಗ್ ಅವರಿಗೆ ಚಾಲೆಂಜ್ ಕೂಡ ಮಾಡಿರ್ತಾರೆ, ಅದು ನಮಗೆ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ಬೇಕಾಗಿರುತ್ತೆ. ಬಟ್ ಕೋವಿಡ್ ಇದ್ದಿದ್ರಿಂದ ರೋಮನ್ ರೈನ್ಸ್ ಅವರು ರಿಸ್ಕ್ ತಗೊಳ್ಳೋದು ಬೇಡ ಅಂತ ರಸ್ಸಲ್ ಮೇನಿಯಾನ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ರಸ್ಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂಡ್ ಅಲ್ಲಿಗೆ ರೋಮನ್ ರೈನ್ಸ್ ಅವರ ಕಂಟಿನ್ಯೂಸ್ ರಸ್ಸಲ್ ಮೇನಿಯಾ ಮೈನ್ ಇವೆಂಟ್ ಸ್ಟ್ರೀಕ್ ಓವರ್ ಆಗುತ್ತೆ. ರಸ್ಸಲ್ ಮೇನಿಯಾ 31, 32, 33, 34 ನ ಮೈನ್ ಇವೆಂಟ್ ಮಾಡಿ 35 ಹಾಗೆ 36 ಅಲ್ಲಿ ರೋಮನ್ ರೈನ್ಸ್ ಅವರು ಮಿಸ್ ಆಗಿಬಿಡ್ತಾರೆ. ಸೊ 4 ರಸ್ಸಲ್ ಮೇನಿಯಾನ ಅಲ್ಲಿಗೆ ರೋಮನ್ ರೈನ್ಸ್ ಅವರು ಕಂಟಿನ್ಯೂಸ್ ಆಗಿ ಮೈನ್ ಇವೆಂಟ್ ಮಾಡಿರ್ತಾರೆ. ಮಧ್ಯೆ 2 ರಸ್ಸಲ್ ಮೇನಿಯಾ ಮಿಸ್ ಆಗುತ್ತೆ. ಅದಾದ್ಮೇಲೆ ಮತ್ತೊಮ್ಮೆ ಮೈನ್ ಇವೆಂಟ್ ಸ್ಥಾನಕ್ಕೆ ಬರ್ತಾರೆ. ರಸ್ಸಲ್ ಮೇನಿಯಾ 37 ಅಲ್ಲಿ ರೋಮನ್ ರೈನ್ಸ್ ಅವರು ಡೇನಿಯಲ್ ಬ್ರೈನ್ ಹಾಗೆ ಎಡ್ಜ್ ಅವ್ರನ್ನ ಫೇಸ್ ಮಾಡಿ ಮೈನ್ ಇವೆಂಟ್ ಮಾಡ್ತಾರೆ. ಇದಾದ್ಮೇಲೆ ರಸ್ಸಲ್ ಮೇನಿಯಾ 38 ಅಲ್ಲಿ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿ ಮೈನ್ ಇವೆಂಟ್ ಮಾಡ್ತಾರೆ. ರಸ್ಸಲ್ ಮೇನಿಯಾ 39 ಅಲ್ಲಿ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಮೈನ್ ಇವೆಂಟ್ ನ ಶೇರ್ ಮಾಡಿಕೊಂಡು ಆ ಒಂದು ರಸ್ಸಲ್ ಮೇನಿಯಾನು ಕೂಡ ಮೈನ್ ಇವೆಂಟ್ ಮಾಡ್ತಾರೆ. ಅಂಡ್ ಫೈನಲಿ ರಸ್ಸಲ್ ಮೇನಿಯಾ 40 ಅಲ್ಲಿ ನೈಟ್ 1 ಕೂಡ ಮೈನ್ ಇವೆಂಟ್ ಮಾಡ್ತಾರೆ, ಅದೇ ರೀತಿ ನೈಟ್ 2 ಕೂಡ ಮೈನ್ ಇವೆಂಟ್ ಮಾಡ್ತಾರೆ. ಸೊ ಈಗಲೂ ಕೂಡ ರೋಮನ್ ರೈನ್ಸ್ ಅವರು 4 ಕಂಟಿನ್ಯೂಸ್ ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದ್ದಾರೆ. ಬಟ್ ಈ ಬಾರಿ ರಸ್ಸಲ್ ಮೇನಿಯಾ 41 ನಲ್ಲಿ ಅವರ ಸ್ಟ್ರೀಕು ಮುಗಿತಾ ಇದೆ. ಯಾಕಂದ್ರೆ ಈ ಬಾರಿ ಪ್ರಾಬಬ್ಲಿ ಗೈಸ್ ರೋಮನ್ ರೈನ್ಸ್ ಅವರು ನಮಗೆ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ WWE ನ ಆಸ್ ಎ ರೂಲ್ ಆಗಿ ನಾವು ಫಾಲೋ ಮಾಡಿದ್ರೆ ಈ ಬಾರಿಯ ರಸ್ಸಲ್ ಮೇನಿಯಾ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ನಮ್ಮ ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅದೇ ರೀತಿ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸೊ ಬದಲಾದ್ರೆ ನೈಟ್ 1 ನ ಮೈನ್ ಇವೆಂಟ್ ಬದಲಾಗಬಹುದು. ನಮ್ಮ ಟ್ರಿಪಲ್ ಎಚ್ ಅವರು ಏನಾದ್ರು ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ಅಷ್ಟೊಂದು ಸ್ಟಾರ್ ಪವರ್ ಇಲ್ಲ ಅಂತ ರೋಮನ್ ರೈನ್ಸ್ ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನೇ ಮೈನ್ ಇವೆಂಟ್ ಅಲ್ಲಿ ಇಡಬಹುದು. ಹಂಗೇನಾದ್ರೂ ಇಟ್ಟಿದ್ರೆ ರೋಮನ್ ರೈನ್ಸ್ ಅವರ ಸ್ಟ್ರೀಕು ಕಂಟಿನ್ಯೂ ಆಗುತ್ತೆ. ಬಟ್ ರೋಮನ್ ರೈನ್ಸ್ ಅವರು ಏನಾದ್ರು ರಸ್ಸಲ್ ಮೇನಿಯಾ 41 ನ ಮೈನ್ ಇವೆಂಟ್ ಮಾಡಲಿಲ್ಲ ಅಂದ್ರೆ ಮತ್ತೊಮ್ಮೆ ಕಂಟಿನ್ಯೂಸ್ ಆಗಿ 4 ಬಾರಿ ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿ ಅವರ ಸ್ಟ್ರೀಕು ಬ್ರೇಕ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ರೋಮನ್ ರೈನ್ಸ್ ಅವರು ಈ ಬಾರಿಯ ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡ್ತಾರೋ ಇಲ್ವೋ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. See you guys in my next video.